ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರುತ್ತೀನಿ. ಹೇ ನನ್ನ ನಲ, ಹೇ ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲೇ ಹರಿಯುವ ನಾನೆದೆಯಲ್ಲೇ ಬದುಕುವ ನನಗಾಗಿ ಎಂದೆಂದೂ ಒಳದಿರು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲ್ಲಿದೆ, ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜಯವಾಗಿರಲಿ, ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲೇ ಹರಿಯುವೆ ನಾನು, ನದಿಯಲ್ಲೇ ಬದುಕುವೆ ನನಗಾಗಿ ಎಂದೆಂದೂ ಅಳದಿರು. ನೀ ಕ್ಷಮಿಸಿ ಬಿಡು, ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವೆನು. ಆ ದೇವರಲ್ಲಿ ಮನುಜರವನು ನಿನ್ನ ಮಡಿಲಲ್ಲೇ ವಾಪಸ್ ಬೇಡುವೆನು. ನೀ ಕ್ಷಮಿಸಿ ಬಿಡು, ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರುಜನವನು ಈ ನೆಲದಲ್ಲೇ ವಾಪಸ್ ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲೇ ಹರಿಯುವೆ ನಾನೆದೆಯಲ್ಲೇ ಬದುಕುವೆ ನನಗಾಗಿ ಎಂದೆಂದೂ ಅಳದಿರು. ನಮಸ್ಕಾರಗಳು. ನನ್ನ ಹೆಸರು ವೈಭವ್ BM. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆಲ್ಲ ತಿಳಿದಿರುವಂತೆ ದಿನಾಂಕ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸುತ್ತೇವೆ. ನಿಮಗೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಗಾಳಿ, ಮಳೆ, ಬಿಸಿಲು, ಚಳಿಯನ್ನು ಯೋಚಿಸದೆ ದೇಶಭಕ್ತಿಯೊಂದನ್ನೇ ಉಸಿರಾಗಿಸಿ ಎಲ್ಲೇ ಮೀರಿದ ಎದುರಾಳಿಗಳ ಎದೆಯನ್ನು ಸೀಳಿ ಹೊಸ ಇತಿಹಾಸಕ್ಕೆ ಸೃಷ್ಟಿಗೆ ನಾಂದಿ ಹಾಡಿದ ದಿನವಿದು. ವೀರ ಮರಣ ಹೊಂದಿದ ಎಲ್ಲ ವೀರ ಸೇನಾನಿಗಳೇ, ನಿಮಗೊಂದು ನನ್ನ ನಮನ. ಕಾರ್ಗಿಲ್ ವಿಜಯ್ ದಿವಸ್ ಭಾರತ ಇತಿಹಾಸದಲ್ಲೇ ಒಂದು ಮರೆಯಲಾಗದ ಹಾಗೂ ಮಹತ್ವವಾದ ದಿನವಾಗಿದೆ. 1999ರಲ್ಲಿ ಪಾಕಿಸ್ತಾನವು ಭಾರತದ ಕಾರ್ಗಿಲ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿತು. ಭಾರತದ ಶಸ್ತ್ರಪಡೆಗಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನದ ಸೈನಿಕರ ವಿರುದ್ಧ ಹೋರಾಡಲು ಕಾರ್ಯಾಚರಣೆ ನಡೆಸಿತು. ಈ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಎಂದು ಕರೆಯುತ್ತಾರೆ. ಸುಮಾರು 2 ತಿಂಗಳ ಕಾಲ ನಡೆದ ಈ ಯುದ್ಧದಲ್ಲಿ ಭಾರತೀಯರ ಸೈನಿಕರ ಅಪಾರ ತ್ಯಾಗ ಮತ್ತು ಶೌರ್ಯ ತೋರಿ ಜುಲೈ 26ರಂದು ನಮ್ಮ ಭಾರತ ವಿಜಯಗೊಂಡಿತು. ನಮ್ಮ ದೇಶವು ನಮಗಾಗಿ ಏನು ಮಾಡಿದೆ ಎಂದು ಕೇಳಬೇಡಿ. ನಮ್ಮ ದೇಶವು ನಮಗಾಗಿ ಏನು ಮಾಡಿದೆ ಎಂದು ಕೇಳಬೇಡಿ. ನಾವು ನಮ್ಮ ದೇಶಕ್ಕಾಗಿ ಏನು ಮಾಡಬಹುದು ಎಂದು ಕೇಳಿ. ಈ ಯುದ್ಧವು ನಡೆಯಲು ಮುಖ್ಯ ಕಾರಣ ಪಾಕಿಸ್ತಾನವು ಭಾರತದ ಗಡಿ ಭಾಗವನ್ನು ಹೊರಹೊಕ್ಕಿತು. ಕಾರ್ಗಿಲ್ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಲೈನ್ ಆಫ್ ಕಂಟ್ರೋಲ್ LOC ಇದೆ. ಈ ಪ್ರದೇಶದಲ್ಲಿ ಚಳಿಗಾಲದಲ್ಲಿ -°C ಇಳಿಯುತ್ತದೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಗಡಿ ಕಾಯುವುದು ಸವಾಲಿನ ಕೆಲಸವಾಗಿತ್ತು. ಚಳಿಗಾಲದಲ್ಲಿ ಭಾರತ ಮತ್ತು ಪಾಕಿಸ್ತಾನವು ಇಲ್ಲಿಂದ ಸ್ಥಳಾಂತರಗೊಳ್ಳುತ್ತಾರೆ. ಚಳಿಗಾಲ ಮುಗಿದ ಬಳಿಕ ಇಲ್ಲಿಗೆ ಮತ್ತೆ ಗಡಿ ಕಾಯುವುದಕ್ಕೆ ಹೋಗುವುದು ಇಂದಿನಿಂದ ಬರುತ್ತಿದೆ. 1999ರಲ್ಲಿ ಪಾಕಿಸ್ತಾನವು ಭಾರತದ ಪ್ರಮುಖ ಭಾಗಗಳನ್ನು ಆಕ್ರಮಿಸಿಕೊಂಡಿತು. ಭಾರತವು ಸುಮಾರು 20,000 ಸೈನಿಕರನ್ನು ಸಜ್ಜುಗೊಳಿಸಿ ಯುದ್ಧಕ್ಕೆ ಸಿದ್ಧರಾದರು. ಪಾಕಿಸ್ತಾನವು ಸುಮಾರು 5,000ಕ್ಕೂ ಹೆಚ್ಚು ಸೈನಿಕರನ್ನು ಯುದ್ಧಕ್ಕೆ ಕಳಿಸಿಕೊಟ್ಟಿತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಘನಘೋರ ಯುದ್ಧ ನಡೆಯಿತು. ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಇಂಡಿಯನ್ MiG-21, MiG-27 ಹಾಗೂ ಮಿರಾಜ್-20 ಇಂತಹ ಯುದ್ಧ ವಿಮಾನಗಳನ್ನು ಬಳಸಿತು. ಪಾಕಿಸ್ತಾನವು ಈ ವಿಮಾನಗಳನ್ನು ಸಹಿಸಲಾಗದೆ ಸೋಲನ್ನು ಒಪ್ಪಿಕೊಂಡಿತು. ಸೈನಿಕ ಒಬ್ಬ ವ್ಯಕ್ತಿಯಲ್ಲ, ನಮ್ಮ ದೇಶದ ಹೆಮ್ಮೆ. ಸೈನ್ಯ ಒಬ್ಬ ಎಂದರೆ ವೈಭವ ಪಡೆಯುವ ಗೌರವ. ಆಪರೇಷನ್ ವಿಜಯ್ ಅಲ್ಲಿ ಸುಮಾರು 527 ಮಂದಿ ಸೈನಿಕರು ಹುತಾತ್ಮರಾಗಿ ಕಳೆದಿವೆ 26 ವರ್ಷ. ಪ್ರತಿಯೊಬ್ಬರ ಸೈನಿಕರ ಜೀವನ ಸ್ಫೂರ್ತಿಯಾಗಲಿ ಎಲ್ಲರಿಗೂ ಪ್ರತಿ ನಿಮಿಷ. ಕೊನೆಯದಾಗಿ ಈ ಸಾಲುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಭಾರತದ ಬಾವುಟ ಹಾರುತ್ತಿರುವುದು ಗಾಳಿಯಿಂದಲ್ಲ,
ಭಾರತದ ಬಾಹುಟ ಹಾರುತ್ತಿರುವುದು ಗಾಳಿಯಿಂದಲ್ಲ, ನಮ್ಮ ಯೋಧರ ಉಸಿರಿನಿಂದ. ಬೋಲೋ ಭಾರತ್ ಜೈ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು.